ಹಲೋ ಎವ್ರಿವನ್, ಮತ್ತೊಮ್ಮೆ ಕ್ರಿಯಾನ್ಸ್ ಟ್ಯಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ನೀವು ಮರೆಯಲಾರದ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಹಾಗೆ ಕೇಳೋಣ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ, ಹಾಗೆ ಕಲೆಕ್ಟಿವ್ ಎನರ್ಜಿನಲ್ಲಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ದರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು. ಹಾಗೆ ನನ್ನ ಹಳೆ ವಿಡಿಯೋಗಳನ್ನ ಸಹ ನೋಡಬಹುದು. ಈಗ ಅವ್ರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ಹಾಗೆ ಕೇಳೋಣ. ಇಲ್ಲೊಂದು ಲಾಯಲ್ಟಿ, ಮತ್ತೊಂದು ಫ್ರೆಂಡ್ಲಿನೆಸ್, ಇಲ್ಲೊಂದು ಗ್ರ್ಯಾಟಿಟ್ಯೂಡ್. ನೀವು ಅವ್ರ ಲೈಫಿಗೆ ಬಂದಿರೋದ್ರಿಂದ ಏನೋ ಸಂತೋಷ ಇದೆ, ಏನೋ ಇನ್ಸ್ಪಿರೇಷನ್ ಇದೆ, ನಿತ್ಯ ಜೀವನದಲ್ಲಿ ಕೆಲಸ ಮಾಡೋಕ್ಕೆ ಉತ್ಸಾಹ ಇದೆ. ಆಗಾಗ ನಿಮ್ಮ ನೆನಪುಗಳು ಬರ್ತಾ ಇರುತ್ತೆ. ಇಲ್ಲಿ ಮುಂದೆ ಏನಿದೆ ನೋಡೋಣ. ಇಲ್ಲೊಂದು ಲಾಯಲ್ಟಿ ಬರ್ತಾ ಇದೆ, ಹಾಗೆ ಫ್ರೆಂಡ್ಲಿನೆಸ್ ಇದೆ. ಈ ಫ್ರೆಂಡ್ಶಿಪ್ ಮುಂದುವರಿಯುತ್ತಾ? ಭೇಟಿಯಾಗಿದ್ದೀರಾ ಸರಿ, ಆದರೆ ಅಲ್ಲಿ ಏನೋ ಇನ್ಸ್ಪಿರೇಷನ್ ಇದೆ ಇವ್ರಿಗೆ. ಮುಂದೆ ನೀವು ಅವ್ರಿಗೆ ಲಾಯಲ್ ಆಗಿರ್ತೀರಾ? ಈ ಫ್ರೆಂಡ್ಶಿಪ್ ಬೆಳೆಯುತ್ತಾ? ಹಾಗೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ. ಇದಕ್ಕೆ ಇಲ್ಲಿಂದ ಒಂದು ಕಾರ್ಡ್ ನೋಡೋಣ. ಇಲ್ಲಿಂದ ಏನು ಬರುತ್ತೆ? Absence. I feel like a part of me is missing without you. ಇಲ್ಲೊಂದು ಶ್ಯಾಡೋ ಮೀ. ಯು ಮೇಡ್ ಮೀ ರಿಯಲೈಸ್ ಮೈ ಫ್ಲಾಸ್. ಹಿಂದೆ ಏನೋ ಕಹಿ ನೆನಪುಗಳಿತ್ತು, ಜೀವನದಲ್ಲಿ ಅಂಥ ಉತ್ಸಾಹ ಇರಲಿಲ್ಲ. ನೀವು ಭೇಟಿಯಾದ ಮೇಲೆ ಜೀವನದಲ್ಲಿ ಏನೋ ಸಂತೋಷ ಇದೆ. ಯು ಮೇಡ್ ಮೀ ರಿಯಲೈಸ್ ಮೈ ಫ್ಲಾಸ್ ಅಂತ ಹೇಳ್ತಾ ಇದ್ದಾರೆ. ಈಗೀಗ ಅವ್ರ ಸ್ವಭಾವದಲ್ಲಿ ಚೇಂಜಸ್ ಆಗಿದೆ. ನೀರಸವಾಗಿದ್ದ ಜೀವನದಲ್ಲಿ ಏನೋ ಉತ್ಸಾಹ ಇದೆ, ಸಂತೋಷ ಇದೆ, ಇನ್ಸ್ಪಿರೇಷನ್ ಇದೆ. ನಿಮ್ಮನ್ನು, ನಿಮ್ಮ ಮಾತುಗಳನ್ನ ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆ ಅವ್ರಿಗೆ ಗೊತ್ತಾಗದ ಹಾಗೆ ಏನೋ ಫೀಲಿಂಗ್ಸ್ ಡೆವಲಪ್ ಆಗಿದೆ. ದಿನನಿತ್ಯ ಜೀವನದಲ್ಲಿ ನೀವು ಆಗಾಗ ಭೇಟಿ ಆಗ್ತಾ ಇರ್ತೀರಾ, ಆದರೆ ಅಲ್ಲೊಂದು ಗಿವ್ ಆ್ಯಂಡ್ ಟೇಕ್ ರಿಲೇಷನ್ಶಿಪ್ ಇದೆ. ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೀರಾ, ಡೈಲಿ ಇಂಟ್ರ್ಯಾಕ್ಷನ್ಸ್ ಇರುತ್ತೆ ನಿಮ್ಮಿಬ್ಬರ ಮಧ್ಯೆ. ಅದಕ್ಕಿಂತ ಹೆಚ್ಚಿನದು ಏನೋ ಇದೆ ಅಂತ ಅನ್ನಿಸ್ತಾ ಇದೆ ನಿಮಗೆ. ಅವರ ಕೇರಿಂಗ್ ಭಾವನೆ ಇರಬಹುದು, ಅವ್ರು ನಿಮಗೆ ಹೆಲ್ಪ್ ಮಾಡ್ತಾ ಇರೋ ರೀತಿ ಇರ್ಬೋದು. ಅದರಿಂದ ನಿಮ್ಗೇನೋ ಫೀಲ್ ಆಗ್ತಾ ಇದೆ, ಇಮೋಷನಲ್ ಆಗಿ ಡಿಸ್ಟರ್ಬ್ ಆಗಿದ್ದೀರಾ ಅನ್ನೋದಿದೆ. ಆಗಾಗ ಅವ್ರ ನೆನಪುಗಳು ಬರ್ತಾ ಇರುತ್ತೆ, ನಿಮಗೆ ಅವ್ರನ್ನ ಮರೆಯೋಕ್ಕಾಗ್ತಾ ಇಲ್ಲ. ಆದರೆ ಈ ಟೈಮಲ್ಲಿ ಅವರು ನಿಮ್ಮನ್ನು ನೆನಪಿಸ್ಕೊತಾ ಇದ್ದಾರೆ ಅನ್ನೋದಿದೆ. ಇದಕ್ಕೆ ಟ್ಯಾರೋ ಕಾರ್ಡ್ಸಿಂದ ಏನು ಬರುತ್ತೆ? ಇಲ್ಲೊಂದು ಕಿಂಗ್ ಆಫ್ ಕಪ್ಸ್ ಇದೆ, ಮತ್ತೊಂದು ದಿ ಸನ್ ಕಾರ್ಡ್ ಬರ್ತಾ ಇದೆ, ಮತ್ತೊಂದು ಕಿಂಗ್ ಆಫ್ ಕಾಯಿನ್ಸ್ ಇದೆ, ಇಲ್ಲೊಂದು 4 ಆಫ್ ಸಾರ್ಡ್ಸ್ ಇದೆ, ಹಾಗೆ ದಿ ಮ್ಯಾಜಿಷಿಯನ್ ಬರ್ತಾ ಇದೆ, ದಿ ವರ್ಲ್ಡ್ ಕಾರ್ಡ್ ಇದೆ. ಸುತ್ತಿ ಬಳಸಿ ಇವ್ರಿಗೆ ನಿಮ್ಮ ನೆನಪುಗಳು ಬರ್ತಾ ಇರುತ್ತೆ. ಏನೋ ಇಬ್ಬರಲ್ಲಿ ಕಾರ್ಮಿಕ್ ರಿಲೇಷನ್ಶಿಪ್ ಇದೆ ಅನ್ನೋದು ಬರ್ತಾ ಇದೆ. ಆಗಾಗ ಇಬ್ಬರು ಭೇಟಿ ಆಗ್ತೀರಾ, ಅಲ್ಲೊಂದು ಆತ್ಮೀಯತೆ ಬೆಳೆದಿದೆ. ಆದರೆ ಅದಕ್ಕಿಂತ ಹೆಚ್ಚಿಂದ ಏನೋ ಇದೆ ಹಾಗೆ ಅವ್ರಿಗೆ ಅನ್ನಿಸ್ತಾ ಇದೆ, ನಿಮಗೂ ಅನ್ನಿಸ್ತಾ ಇದೆ. ಇವರು ಇಲ್ಲಿ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಒಳ್ಳೆ ಜಾಬಲ್ಲಿದ್ದಾರೆ, ಅಟ್ರಾಕ್ಟಿವ್ ಆಗಿ ಮಾತಾಡ್ತಾರೆ, ಹಾಗೆ ಇವರೊಂದು ಇಮೋಷನಲ್ ಪರ್ಸನ್ ಅಂತ ಅನ್ನಿಸ್ತಾ ಇದೆ. ನಿಮಗೆ ತುಂಬ ಕೇರ್ ಮಾಡ್ತಾರೆ, ಆದಷ್ಟು ನಿಮ್ಮ ಸಮಸ್ಯೆಗಳನ್ನ ಕೇಳಿಸ್ಕೋತಾರೆ. ಇವೆಲ್ಲದರಿಂದ ನಿಮಗೆ ಸಂತೋಷ ಇದೆ. ನಿಮ್ಮ ಫೀಲ್ ಗುಡ್ ಫ್ಯಾಕ್ಟರ್ ಅವ್ರು ಆಗಿದ್ದಾರೆ. ಆಗಾಗ ಅವ್ರನ್ನ ಭೇಟಿ ಮಾಡಬೇಕು, ಅವ್ರ ಜೊತೆ ಮಾತಾಡಬೇಕು. ಅವ್ರ ಸ್ವಭಾವದಿಂದ ಅಟ್ರಾಕ್ಟ್ ಆಗಿದ್ದೀರಾ ನೀವು. ಅವ್ರ ಡಿಸಿಪ್ಲಿನ್ಡ್ ಲೈಫ್ ಹಾಗೆ ಅವ್ರ ಕೇರಿಂಗ್ ನೇಚರ್ ನಿಮಗೆ ತುಂಬ ಇಷ್ಟ ಆಗುತ್ತೆ. ಎಷ್ಟು ಬೇಕೋ ಅಷ್ಟು ಮಾತಾಡ್ತಾರೆ, ಹಾಗೆ ಇವರೊಂದು ಪ್ರಾಕ್ಟಿಕಲ್ ಪರ್ಸನ್ ಅನ್ನೋದಿದೆ. ಭಾವನಾತ್ಮಕವಾಗಿರುವಂಥ ವ್ಯಕ್ತಿ ಆದ್ರೂ ಅವರ ಭಾವನೆಗಳನ್ನ ಏನೋ ತೋರ್ಪಡಿಸ್ಕೊಂಡಿಲ್ಲ. ಹಾಗಾಗಿ ನಿಮ್ಗೆ ಇಲ್ಲಿ ಏನೋ ಕನ್ಫ್ಯೂಷನ್ಸ್ ಇದೆ. ಇದಕ್ಕೆ ಇಲ್ಲಿಂದ ಏನು ಬರುತ್ತೆ ಕೇಳೋಣ. ಇಲ್ಲೊಂದು ಏಸ್ ಆಫ್ ಸಾರ್ಡ್ಸ್ ಇದೆ, ಮತ್ತೊಂದು ಲವರ್ಸ್ ಕಾರ್ಡ್ ಬರ್ತಾ ಇದೆ, ಹಾಗೆ 3 ಆಫ್ ಕಪ್ಸ್ ಇದೆ, ಮತ್ತೊಂದು ಕಿಂಗ್ ಆಫ್ ವ್ಯಾಂಡ್ಸ್ ಇದೆ, ಹಾಗೆ ಎಂಪರರ್ ಇದೆ. ಇಲ್ಲೊಂದು 2 ಆಫ್ ವ್ಯಾಂಡ್ಸ್ ಇದೆ. ಈ ವ್ಯಕ್ತಿ ಆಗಾಗ ಟ್ರಾವೆಲ್ ಮಾಡ್ತಾ ಇರ್ತಾರೆ ಅನ್ನೋದಿದೆ. ಕೆಲವರು ಇಲ್ಲಿ ಲಾಂಗ್ ಡಿಸ್ಟೆನ್ಸ್ ರಿಲೇಷನ್ಶಿಪ್ನಲ್ಲೂ ಇರಬಹುದು. ಇಬ್ಬರಲ್ಲೂ ಸೋಲ್ ಕನೆಕ್ಷನ್ ಇದೆ. ಇಲ್ಲಿ ಕೆಲವರಿಗೆ ಮದುವೆ ಆಗಿದೆ ಅನ್ನೋದು ಬರ್ತಾ ಇದೆ. ಆಗಾಗ ನೀವು ಭೇಟಿ ಆಗ್ತೀರಾ ಅನ್ನೋದಿದೆ ಇಲ್ಲಿ. ಅದು ನಿಮ್ಮ ಆಫೀಸ್ ವಿಷಯ ಆಗಿರಬಹುದು ಅಥವಾ ಮೀಟಿಂಗ್ಗಳಾಗಿರಬಹುದು. ಹೆಚ್ಚು ವ್ಯಾವಹಾರಿಕವಾಗಿ ಮಾತುಕತೆಗಳು ನಡೆಯುತ್ತೆ.
ಆದರೆ ಇವರೊಂದು ಈಗೋಯಿಸ್ಟಿಕ್ ಪರ್ಸನ್ ಅನ್ನೋದು ಇದೆ. ಹಾಗೆ ಇಂಟ್ರೋವರ್ಟ್ ಅನ್ನೋದು ಇದೆ. ಹೆಚ್ಚು ಮಾತಾಡಲ್ಲ, ಅವ್ರ ಕೆರಿಯರ್ ಬಗ್ಗೆ ಹೆಚ್ಚು ಗಮನ ಇದೆ. ಹಾಗೆ ಬೇರೆ ವಿಷಯಗಳಿಗೆ ಅಂತ ತಲೆ ಕೆಡಿಸ್ಕೊಳ್ಳುವಂಥ ವ್ಯಕ್ತಿ ಅಲ್ಲ. ನೀವು ಅವರನ್ನು ಗಮನಿಸ್ತಾ ಇದ್ದೀರಾ. ಇದೆಲ್ಲ ಅವರ ವ್ಯಕ್ತಿತ್ವದಿಂದ ನೀವು ಅಟ್ರಾಕ್ಟ್ ಆಗಿದ್ದೀರಾ. ನಿಮಗೂ ನಿಮ್ಮ ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡ್ಕೋಬೇಕು ಅಂತ ಅನಿಸುತ್ತೆ. ಆದರೆ ಅವರು ಹೆಚ್ಚು ರಿಸರ್ವ್ ಆಗಿರೋದ್ರಿಂದ ನಿಮಗೇನು ಹೇಳ್ಕೋಬೇಕು ಅಂತ ಅನ್ನಿಸ್ತಾ ಇಲ್ಲ. ಆದರೆ ಇಬ್ಬರಲ್ಲೂ ಸೋಲ್ ಕನೆಕ್ಷನ್ ಇದೆ ಅನ್ನೋದಿದೆ. ಇದಕ್ಕೆ ಯೂನಿವರ್ಸಿಂದ ಏನು ಬರುತ್ತೆ ಕೇಳೋಣ. ನಿಮ್ಮ ಬಗ್ಗೆ ಅವರು ಯೋಚನೆ ಮಾಡ್ತಾ ಇರ್ಬೋದಾ? ನಿಮ್ಮ ಬಗ್ಗೆ ಏನು ಫೀಲಿಂಗ್ಸ್ ಇದೆ? ಇದಕ್ಕೆ ಯೂನಿವರ್ಸ್ ಏನು ಬರುತ್ತೆ? ವಿ ಆರ್ ದಿ ವರ್ಲ್ಡ್ ಅನ್ನೋದಿದೆ. ಮತ್ತೊಂದು ಲೆಟಿಂಗ್ ಗೋ, ದಿ ಕ್ರಿಯೇಟರ್, ಮತ್ತೊಂದು ಅಲೋನ್ನೆಸ್, ಹಾಗೆ ಫ್ರೆಂಡ್ಲಿನೆಸ್ ಬರ್ತಾ ಇದೆ. ಇಲ್ಲಿ ಪ್ಲೇಫುಲ್ನೆಸ್. ಶುರುವಿನಲ್ಲಿ ಅಂಥ ಸೀರಿಯಸ್ನೆಸ್ ಇರಲಿಲ್ಲ. ವ್ಯವಹಾರದ ನಿಮಿತ್ತ ನಿಮ್ಮನ್ನು ಭೇಟಿ ಆಗ್ತಾ ಇದ್ರು. ಆದರೆ ಇಲ್ಲೇನೋ ಇಮೋಷನಲ್ ಆಗಿ ಅವರು ಡಿಸ್ಟರ್ಬ್ ಆಗಿದ್ದಾರೆ ಅನ್ನೋದಿದೆ. ಇಲ್ಲಿ ಮುಂದೆ ಏನಿದೆ ನೋಡೋಣ. ಯಾಕೋ ಈಗೀಗ ಅವ್ರಿಗೆ ನಿಮ್ಮ ನೆನಪು ತುಂಬ ಬರ್ತಾ ಇದೆ. ವಿ ಆರ್ ದಿ ವರ್ಲ್ಡ್ ಅನ್ನೋದಿದೆ. ಆದರೆ ಅದನ್ನೆಲ್ಲ ಲೆಟ್ ಗೋ ಮಾಡ್ತಾ ಇದ್ದಾರೆ ಅನ್ನೋದಿದೆ. ಹಾಗೆ ಇವರೊಂದು ಬ್ಯುಸಿಯಾಗಿರುವಂಥ ವ್ಯಕ್ತಿ ಹಾಗೂ ಅನ್ನಿಸ್ತಾ ಇದೆ. ಇಲ್ಲಿ ಸೋಲ್ ಕನೆಕ್ಷನ್ ಅಂದಾಗ ಕ್ರಿಯೇಟರ್ ಬಂದಿದ್ದಾರೆ. ಆ ದೇವರು ಮಾಡಿದಂಥ ಸಂಬಂಧ ಇದಾಗಿರುತ್ತೆ. ಸೋಲ್ ಕನೆಕ್ಷನ್ ಇರೋದ್ರಿಂದ ಬ್ಲಾಕೇಜಸ್ ಇದೆ. ಲೋನ್ಲಿ ಫೀಲ್ ಆಗ್ತಾ ಇದೆ, ಡಿಸ್ಟರ್ಬೆನ್ಸ್ ಇದೆ. ಆದರೆ ಫ್ರೆಂಡ್ಲಿನೆಸ್ ಇದೆ. ಇಬ್ಬರಲ್ಲೂ ಆತ್ಮೀಯತೆ ಇದೆ. ಆದರೆ ನೀವು ಅದಕ್ಕೆ ಅರ್ಥ ಹುಡುಕ್ತಾ ಇದ್ದೀರಾ. ಇಲ್ಲಿ ಫ್ರೆಂಡ್ಶಿಪ್ಗಿಂತ ಏನೋ ಹೆಚ್ಚಿನ ಭಾವನೆಗಳು ಅವರಲ್ಲಿದೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆ. ಕೇಳೋಕ್ಕೆ ಯಾಕೋ ಹಿಂಜರಿಕೆ ಆಗ್ತಾ ಇದೆ. ಆದರೆ ನೀವು ಡೀಪಾಗಿ ಕನೆಕ್ಟ್ ಆಗಿದ್ದೀರಾ. ನಿಮ್ಗೆ ಅವ್ರನ್ನ ಮರೆಯೋಕ್ಕಾಗ್ತಾ ಇಲ್ಲ. ನೆನಪುಗಳು ಆಗಾಗ ಬರ್ತಾ ಇರುತ್ತೆ. ಅವ್ರ ಮನಸ್ಸಲ್ಲಿ ಏನಿದೆ ಹಾಗನ್ನಿಸ್ತಾ ಇದೆ ನಿಮಗೆ. ಕನ್ಫ್ಯೂಷನ್ಸ್ ಇದೆ. ಅವರ ಭಾವನೆಗಳನ್ನ ನೋಡಿದಾಗ ನಿಮ್ಮನ್ನು ಅವರು ಮಿಸ್ ಮಾಡ್ಕೋತಾ ಇದ್ದಾರೆ ಅನ್ನೋದಿದೆ. ಇದಕ್ಕೆ ಇನ್ನೇನಿದೆ ನೋಡೋಣ. ಅವರ ಭಾವನೆಗಳು, ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇದ್ದಾರೆ ನಿಮ್ಮ ಬಗ್ಗೆ ಹಾಗೆ ನೋಡಿದಾಗ ಇಲ್ಲೊಂದು ಸ್ಪೇಸ್ ಇದೆ. ಐ ನೀಡ್ ಮೋರ್ ಟೈಮ್ ಟು ಥಿಂಕ್, ನೆಗ್ಲೆಕ್ಟೆಡ್, ಐ ಫೇಲ್ ಟು ಗಿವ್ ಯು ವಾಟ್ ಯು ನೀಡ್. ಇಲ್ಲೊಂದು ಡ್ಯಾಮೇಜ್, ವಿ ಆರ್ ಬೋತ್ ಹರ್ಟಿಂಗ್ ಫ್ರಮ್ ದಿಸ್. ಇಲ್ಲೊಂದು ಗಿಲ್ಟಿ, ಐ ಫೀಲ್ ಪೇನ್ ಫ್ರಮ್ ದಿ ಡ್ಯಾಮೇಜ್ ಐ ಹ್ಯಾವ್ ಕಾಸ್ಡ್. ಇಲ್ಲೊಂದು ಕನ್ವರ್ಸೇಷನ್, ಐ ವಾಂಟ್ ಟು ಕಾಲ್ ಯು ಆ್ಯಂಡ್ ಹಿಯರ್ ಯುವರ್ ವಾಯ್ಸ್ ಅಂತ ಹೇಳ್ತಾ ಇದ್ದಾರೆ. ರೆಸಿಪ್ರೊಸಿಟಿ, ಐ ವಾಂಟ್ ಟು ಹ್ಯಾವ್ ಈಕ್ವಲ್ ಗಿವ್ ಆ್ಯಂಡ್ ಟೇಕ್. ಇಬ್ಬರಲ್ಲೂ ಆತ್ಮೀಯತೆ ಇದೆ. ಆದಷ್ಟು ಆಗಾಗ ಭೇಟಿ ಮಾಡ್ತಾ ಇರ್ತೀರಾ. ಆದರೆ ನಿಮ್ಮ ಬಗ್ಗೆ ಯೋಚನೆ ಮಾಡೋಕ್ಕೆ ಇನ್ನೂ ಟೈಮ್ ಬೇಕು ಅಂತ ಹೇಳ್ತಾ ಇದ್ದಾರೆ. ಇದರಿಂದ ಇಬ್ರಿಗೂ ಕನ್ಫ್ಯೂಷನ್ ಇದೆ. ಇಲ್ಲಿ ಎಷ್ಟೋ ಸರಿ ನಿಮಗೆ ಅವರು ಹೊರಟಾಗಿ ಮಾತಾಡಿರಬಹುದು. ನಿಮ್ಮ ಭಾವನೆಗಳನ್ನ ಅವರು ಅರ್ಥ ಮಾಡ್ಕೊಂಡಿಲ್ಲ ಅನ್ನೋದಿದೆ ಇಲ್ಲಿ. ಅದರಿಂದ ಈಗ ಅವ್ರಿಗೆ ಗಿಲ್ಟ್ ಫೀಲ್ ಆಗ್ತಾ ಇದೆ. ಎಷ್ಟೋ ಸರಿ ಅವ್ರಿಗೆ ನಿಮಗೆ ಕಾಲ್ ಮಾಡಬೇಕು, ನಿಮ್ಮ ವಾಯ್ಸ್ ಕೇಳಬೇಕು ಹಾಗನ್ಸುತ್ತೆ. ಆದರೆ ಅವರನ್ನು ಅವರು ಇಲ್ಲಿ ಕಂಟ್ರೋಲ್ ಮಾಡ್ಕೋತಾ ಇದ್ದಾರೆ ಅನ್ನೋದಿದೆ. ದಿನ ಕಳೆದ ಹಾಗೆ ಈ ಒಂದು ರಿಲೇಷನ್ಶಿಪ್ನಲ್ಲಿ ಸ್ಟೆಬಿಲಿಟಿ ಬರುತ್ತೆ ಹಾಗೂ ಅನ್ನಿಸ್ತಾ ಇದೆ. ಇದಕ್ಕೆ ಏಂಜಲ್ಸಿಂದ ಒಂದು ಮೆಸೇಜ್ ನೋಡೋಣ. ಏನು ಬರುತ್ತೆ? ಸಕ್ಸಸ್ ಅನ್ನೋದು ಬರ್ತಾ ಇದೆ. ಬಾಟಮ್ನಲ್ಲಿ ಏನಿದೆ? ಯು ಆರ್ ರೆಡಿ. ನೀವು ಅವ್ರನ್ನ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀರಾ. ಅವ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ. ನಿಮ್ಗೆ ಅವ್ರನ್ನ ಮರೆಯೋಕ್ಕಾಗ್ತಾ ಇಲ್ಲ. ಆದರೆ ಇಲ್ಲಿ ಮುಂದೆ ಸಕ್ಸಸ್ ಅನ್ನೋದಿದೆ. ನಿಮ್ಮ ಭಾವನೆಗಳು ಏನೇ ಇರಬಹುದು, ನಿಮ್ಮ ಕನ್ಫ್ಯೂಷನ್ಸ್ ಏನೇ ಇರಬಹುದು, ಮುಂದೆ ಅದೆಲ್ಲ ಸಕ್ಸಸ್ ಆಗ್ತಾ ಹೋಗುತ್ತೆ. ಆ ಒಂದು ಮೆಸೇಜ್ ನಿಮಗೆ ಏಂಜಲ್ಸಿಂದ ಬರ್ತಾ ಇದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.